ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮದಲ್ಲಿ ಲೋಯೋಲಾ ಸಮಾಜ ಸೇವಾ ಕೇಂದ್ರ, ಮಾನ್ವಿ ಜನಶಕ್ತಿ ಟ್ರಸ್ಟ್, ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ, ಮಾನ್ವಿ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸಿದ್ಲಿಂಗಪ್ಪ ಹಿರಿಯ ವಕೀಲರು ಉದ್ಘಾಟಿಸಿ ಮಾತನಾಡಿ, ಸಂವಿಧಾನದ ಮೂಲಕ ಮಹಿಳೆಯರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಸಮಾನತೆ ಸೇರಿ ಶಿಕ್ಷಣದ ಹಕ್ಕುಗಳನ್ನು ಕೊಟ್ಟ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಪ್ರಥಮವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಶ್ರಮಿಸಿದ ಸಾವಿತ್ರಿಬಾಯಿ ಫುಲೆ ಅವರನ್ನ ಮಹಿಳೆಯರು ಸದಾ ಸ್ಮರಿಸಿಕೊಳ್ಳಬೇಕಾಗಿದೆ. ಕಾನೂನು ಸೇವಾ ಪ್ರಾಧಿಕಾರವು ಮಹಿಳೆಯರ ಮೇಲೆ ನಡೆಯುವ ಶೋಷಣೆ, ದೌರ್ಜನ್ಯ, ಹಿಂಸೆಗಳ ವಿರುದ್ಧ ನ್ಯಾಯವನ್ನ ಪಡೆಯುವುದಕ್ಕೆ ಹಾಗೂ ದೂರನ್ನ ಕೊಡುವುದಕ್ಕೆ ಅಗತ್ಯ ಕಾನೂನು ಅರಿವು ಮತ್ತು ನೆರವನ್ನ ಉಚಿತವಾಗಿ ನೀಡುತ್ತೆ. ಆದ್ದರಿಂದ ಮಹಿಳೆಯರು ತಮ್ಮ ಮೇಲೆ ನಡೆಯುವ ದೌರ್ಜನ್ಯಗಳ ವಿರುದ್ಧ ಕಾನೂನು ರಕ್ಷಣೆಯನ್ನ ಪಡೆದುಕೊಳ್ಳಬೇಕಾಗಿದೆ. ಆರ್ಬಿಎಸ್ ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಅಂಬಿಕಾ ಮಧುಸೂದನ್ ಮಾತನಾಡಿ, ಮಹಿಳೆಯರು ತ್ಯಾಗ, ಶಾಂತಿಯ ಮನೋಭಾವದ ಪ್ರತೀಕವಾಗಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚುತ್ತಿರುವುದು ಕಳವಳಕಾರಿಯಾಗಿದೆ. ಸರ್ಕಾರವು ಆರೋಗ್ಯ ಇಲಾಖೆ ಮೂಲಕ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವುದಕ್ಕೆ ಉಚಿತವಾಗಿ ಲಸಿಕೆಯನ್ನು ನೀಡುವ ಯೋಜನೆ ಜಾರಿಗೆ ತಂದಿದೆ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ, ಆರೋಗ್ಯ, ಶಿಕ್ಷಣ ನೀಡುವುದು ಮುಖ್ಯವಾಗಿರುತ್ತೆ. ಲೋಯೋಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮುಖ್ಯಸ್ಥರು ಆದ ಪಾ ಸಿಪ್ರಿಯಾನ್ ಟಿಲಿಸ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಲೋಯೋಲಾ ಸಮಾಜ ಸೇವಾ ಕೇಂದ್ರ ಶ್ರಮಿಸ್ತಾ ಇದೆ ಎಂದಿದ್ದಾರೆ. ಇವತ್ತು ಎಲ್ಲರೂ ನಾವು ಕೈ ಎತ್ತಿ ಮುಗಿಬೇಕಾಗಿರತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ರಿಗೆ. ಇವತ್ತೇನು ನಾವು ಇಲ್ಲೆಲ್ಲ ಬಂದು ಕೂತಿದ್ದೀವಲ್ಲ, ಮಹಿಳೆಯರು ಮೊದಲು ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಅವರು ಒಂದು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದನೇ ನಾವು ಇವತ್ತೆಲ್ಲ ಎಲ್ಲರೂ ಮಾತಾಡ್ತಿದ್ದೀವಿ. ನಾವು ಕೂಡ ಬರ್ತಿರ್ಲಿಲ್ಲ ಮುಂಚೆ. ಇವತ್ತು ಅವ್ರು ಕೊಟ್ಟಂಥ ಸಂವಿಧಾನದಿಂದನೇ ನಾವೆಲ್ಲ ಕೂತಿದ್ದೀವಿ, ಮಾತಾಡ್ತಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ಮುಕ್ತವಾಗಿ ಮಾತಾಡೋಕೆ ಒಂದು ಅವಕಾಶ ಸಿಕ್ಕದು. ಆಮೇಲೆ ವಿಶೇಷವಾಗಿ ಇವತ್ತು ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಮಹಿಳಾ ದಿನಾಚರಣೆ. ಮೊದಲ ಮಹಿಳಾ ಶಿಕ್ಷಕ ಅಂತ ಯಾರಿಗೆ ಕರೀತಾರಪ್ಪ? ಯಾರಾದ್ರು ಹೇಳಕ್ಕಾಗತ್ತಾ? ಏನಮ್ಮ ಹೇಳ್ತೀರಾ? ಸಾವಿತ್ರಿಬಾಯಿ ಫುಲೆ. ಅವತ್ತು ಬಹಳ ಸಂಕಷ್ಟದ ಕಾಲದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಹುಡುಕಿ ಕರ್ಕೊಂಡ್ಬಂದು ಆಯಮ್ಮ ಶಿಕ್ಷಣ ಕೊಡ್ತಿದ್ಲು. ಅವ್ರದ್ದು ಕೂಡ ಒಂದು ಶ್ರೀಮಂತಿಕೆ ಕುಟುಂಬ ಅಲ್ಲ, ಬಡತನ ಕುಟುಂಬ ಇದ್ರು ಕೂಡ ಮಹಿಳೆಯರಿಗೆ ಏನಾದರೂ ಒಂದು ಅನುಕೂಲಗಳಾಗಬೇಕಂತೇಳಿ ಅವರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಏನಪ್ಪ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟರು. ಅಂತ ಒಂದು ಮಹನೀಯರನ್ನ ನೆನಬೇಕು ಮತ್ತು ದಿಟ್ಟತನದಿಂದ, ಸೂರತನದಿಂದ ಹೋರಾಡ್ತಕ್ಕಂಥ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚಿಕ್ಕ ಕೊಟ್ನೇಕಲ್ ಆರೋಗ್ಯ ಉಪಕೇಂದ್ರದ ಬಸಮ್ಮ ಸಂಸ್ಥೆ ಸಂಯೋಜಕರು ಆದ ಎಂ.ಆರ್. ಬೇರಿ, ದೇವರಾಜ್, ಭಾಸ್ಕರ್, ಅನ್ನಮ್ಮ, ವಿಜಯಲಕ್ಷ್ಮಿ, ತಿರುಮಲಮ್ಮ, ಸುಚಿತ್ರಾ, ರವೀಂದ್ರ, ಜಾನೇಕಲ್, ಮರಿಯಪ್ಪ, ಬಸವರಾಜ್, ಸಿದ್ಲಿಂಗಪ್ಪ, ಮಹಿಳಾ ಸ್ವಸಹಾಯ ಸಂಘಗಳ ಮುಖ್ಯಸ್ಥರು ಆದ ಶೀಲಾ, ಪ್ರೇಮ, ಸುನೀತಾ ಸೇರಿ ಜಾಗೀರ್ ಪನ್ನೂರ್, ಯಡಿವಾಳ, ಚೀಕಲಪರ್ವಿ, ಹುಲಗುಂಚಿ, ಉಮಳಿ ಹೊಸೂರ್ ಸೇರಿ ವಿವಿಧ ಗ್ರಾಮಗಳ ಜನಶಕ್ತಿ ಟ್ರಸ್ಟ್, ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಭಾಗವಹಿಸಿದ್ರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.